ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ನಾಳೆ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ ಒಕ್ಕಲಿಗರ ಸಂಘದಿಂದ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣ. ವರ್ಗಾವಣೆಯಾದ ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಚಿಂತಾಮಣಿ ಉಪವಿಭಾಗದಿಂದ ವರ್ಗಾವಣೆಯಾದ ಡಿವೈಎಸ್ಪಿ ಮುರಳೀಧರ್ ಕರ್ತವ್ಯದ ವೇಳೆ ಸಹಕರಿಸಿದವರಿಗೆ ಅಭಿನಂದನೆ ಸಲ್ಲಿಸಿದ ಅಧಿಕಾರಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದಿಂದ ನಿರ್ಮಿಸಿರುವ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ನಾಳೆ ನಡೆಯಲಿದ್ದು, ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಶ್ರೀ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಎಲ್ಲ ಡೈರೆಕ್ಟ್ಸ್ ಮೂಲಕ ಎಲ್ಲರೂ ಹೇಳಿದ್ದೀವಿ, ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ಸಾಧನೆಗಳ ಸಾಲಿಗೆ ಮತ್ತೊಂದು ಸೇರ್ಪಡೆಯಾಗುತ್ತಿದೆ. ಈವರೆಗೂ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ಅಡಿಯಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪ, ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯ ಮತ್ತು ಒಕ್ಕಲಿಗರ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದವು. ಇದೀಗ ಈ ಸಾಲಿಗೆ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಸೇರ್ಪಡೆಯಾಗುತ್ತಿದೆ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ವಾಣಿಜ್ಯ ಸಂಕೀರ್ಣ ನಾಳೆ ಉದ್ಘಾಟನೆಯಾಗಲಿದ್ದು, ಗಣ್ಯರು ಭಾಗವಹಿಸಲಿದ್ದಾರೆ. ನಾಳೆ ಉದ್ಘಾಟನೆಯಾಗಲಿರುವ ವಾಣಿಜ್ಯ ಸಂಕೀರ್ಣದ ಕುರಿತು ಇಂದು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ PN ಕೇಶವರೆಡ್ಡಿ, ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪಕ್ಕೆ ಹೊಂದಿಕೊಂಡಂತೆ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗಿದ್ದು, ನಾಳೆ ಉದ್ಘಾಟನೆಯಾಗಲಿದೆ ಎಂದರು. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲಾಗಿದ್ದು, ಸಮುದಾಯದವರಿಗೆ ಮಾತ್ರ ಸಂಕೀರ್ಣದಲ್ಲಿ ಮಳಿಗೆಗಳನ್ನು ಬಾಡಿಗೆಗೆ ನೀಡಲು ನಿರ್ಧರಿಸಲಾಗಿದೆ ಎಂದರು. ನಾಳೆ ನಡೆಯಲಿರುವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳು, ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಸಂಸದ ಡಾಕ್ಟರ್ K ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಅವರು ಕೋರಿದರು. ಆಮೇಲೆ ಒಕ್ಕಲಿಗರ ಸಂಘದಿಂದ ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದರನ್ನ, ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಕರೆದಿದ್ದೀವಿ. ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಪರ್ಸನಲ್ ಆಗಿ ಒಬ್ಬರದ್ದು ಹೆಸರು ಹೇಳ್ಬೇಡ, ಎಲ್ಲರೂ ಪಕ್ಷಾತೀತವಾಗಿ ಕರೆದಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದು ಉದ್ಘಾಟನೆ ಆಗ್ತಾಯಿದೆ. ಅದರಿಂದ ನಾವು ಈ ಉದ್ಘಾಟನೆಗೆ ಒಂದು ಮಾಧ್ಯಮ ಮಿತ್ರರಿಂದ ಎಲ್ರಿಗೂ ತಲುಪಿಸೋ ರೀತಿಯಲ್ಲಿ ಒಂದು ಪ್ರಚಾರ ಆಗಲಿ ಅಂತೇಳಿ ಕರೆದಿದ್ದೀನಿ. ಆ ಒಂದು ನೇತೃತ್ವವನ್ನು ನಮ್ಮ ಅಧ್ಯಕ್ಷರು ವಹಿಸಿದ್ದಾರೆ. ಯಾಕೆಂದರೆ ಈ ಕಟ್ಟಡ ಆಗಬೇಕಾದ್ರೆ ಅಧ್ಯಕ್ಷರು ಭಾಳ ಶ್ರಮ ತಗೊಂಡು ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಆ ಕಟ್ಟಡ ಅಲ್ಲಿ ಅನೇಕ ಜನ ಬೇರೆ ಬೇರೆ ಮಳಿಗೆಗಳಿದ್ವು, ಅವನ್ನು ಖಾಲಿ ಮಾಡಿಸಿ ಕಟ್ಟಡ ಮಾಡಲೇಬೇಕು. ನಾವು ಆ ಜಾಗ ಮಾಡಿದರೆ ನಮಗೆ ಒಳ್ಳೆಯ ವರಮಾನ ಬರ್ತದೆ ಅಂತೇಳಿ ಅಧ್ಯಕ್ಷರು ಮುಖಾಂತರ ನಮ್ಮ ಎಲ್ಲ ಕಾರ್ಯದರ್ಶಿಗಳಿರ್ಬೋದು, ನಮ್ಮ ಎಲ್ಲ ನಿರ್ದೇಶಕರು ಸೇರಿ ನಾವು ಒಂದು ಉತ್ತಮವಾದ ಕಟ್ಟಡ ನಿರ್ಮಿಸಿದ್ದೀರಿ. ಅದೇ ಥರ ನಾವು ಈ ಸಂಘ ಬೆಳಿಬೇಕಾದರೆ ಶ್ರೀ ಬಾಲಗಂಗಾಧರ ಸ್ವಾಮಿಗಳು ಭಾಳ ಮುಖ್ಯ. ಯಾಕೆಂದರೆ ಹಿಂದೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ವಿಸಿಟ್ ಕೊಟ್ಟು ಹಣ ಶೇಖರಣೆ ಮಾಡಿ ಸುಮಾರು ಒಂದು 70-80 ಸಾವಿರ ಏನೋ ಅವಾಗ ಕಲೆಕ್ಟ್ ಆಗಿದ್ದು. ತದನಂತರ ಎಲ್ಲ ಹಿರಿಯರು ಸೇರಿ ಪಕ್ಷಾತೀತವಾಗಿ ನಮ್ಮ ಈ ಸಂಘದಲ್ಲಿ ಹಿಂದೆ ಅನೇಕರು ಕೆಲಸ ಮಾಡಿದ್ದಾರೆ. ಪಕ್ಷಾತೀತವಾಗಿ ನಾವು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಸಂಘ ಬೆಳಿಬೇಕಾದ್ರೆ ಹಿರಿಯರು ಕಾರಣರಾಗಿದ್ದಾರೆ. ತದನಂತರ ಯಾವುದೇ ಕಮಿಟಿ ಬರಲಿ, ಹಿಂದೆ ಸುಮಾರು ಕಮಿಟಿಗಳು ಚೇಂಜ್ ಆಗಿದೆ. ಎಲ್ಲರೂ ಒಂದು ಸ್ವಚ್ಛವಾಗಿ ಕೆಲಸ ಮಾಡಿ ಏನೋ ಒಂದು ಮಿಸ್ಅಪ್ರೇಷನ್ ಇಲ್ದಿರ ಆ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಬೇಕೋ ಆ ಕಾಲಕ್ಕೆ ಆಗಿದೆ. ಅದೇ ಥರ ಈಗ ನಾವು ಈ ಕಮಿಟಿ ಬಂದ ಮೇಲೆ ಅಧ್ಯಕ್ಷರು ಹಿಂದೆ GR ಇದ್ದರು, ಸ್ವಲ್ಪ ದಿವಸ ಅವರು ಈ ಸಂಘಕ್ಕೆ ಭಾಳ ಕೊಡುಗೆ ಕೊಟ್ಟಿದ್ದಾರೆ. ತದನಂತರ ಕೇಶವಣ್ಣವರು ಅಧ್ಯಕ್ಷರಾದ ಮೇಲೆ ಅವರ ಕಾಂಪೌಂಡ್ ಇರ್ಬೋದು, ಒಂದು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಇರ್ಬೋದು, ಅವರು ಒಂದು ಕೊಡುಗೆ ಭಾಳ ಇದೆ. ಅದೇ ಥರ ಈ ನಮ್ಮ ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಶ್ರಮವಹಿಸಿ ಮಾಡಿದ್ದೀರಿ. ಈಗ ಪ್ರಚಾರ ಆಗಬೇಕಾದ್ರೆ ನಮ್ಮ ಎಲ್ಲ ನಿರ್ದೇಶಕರು ಶ್ರಮ ತಗೊಂಡು ಪ್ರತಿಯೊಂದು ಹಳ್ಳಿಗೂ ಕಾರ್ಡ್ ಕಳಿಸಿದ್ದಾರೆ.
ಆದರೆ ಎಲ್ರಿಗೂ ತಲುಪಿದೋ ಎಲ್ಲ ಗೊತ್ತಿಲ್ಲ. ಅದರಿಂದ ಎಲ್ರಿಗೂ ತಲುಪ್ಸೋಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದ ಈ ಮಾಧ್ಯಮ ಮಿತ್ರರಿಂದ ಎಲ್ರಿಗೂ ತಲುಪಿಸ್ಬೇಕಂತೇಳಿ, ಎಲ್ಲರೂ ಭಾಗವಹಿಸ್ಬೇಕಂತೇಳಿ ನಾನು ಈ ಮಾಧ್ಯಮ ಮಿತ್ರರಿಂದ ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನಾನು. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುರಳೀಧರ್ ಅವರು ವರ್ಗಾವಣೆಯಾಗಿದ್ದು, ಇಂದು ಸಿಬ್ಬಂದಿಯಿಂದ ಅವರಿಗೆ ಬೀಳ್ಕೊಡುಗೆ ಏರ್ಪಡಿಸಲಾಗಿತ್ತು. ಈ ವೇಳೆ ಕರ್ತವ್ಯದ ಕಾಲದಲ್ಲಿ ಸಹಕರಿಸಿದ ಎಲ್ಲರಿಗೂ ಡಿವೈಎಸ್ಪಿ ಮುರಳೀಧರ್ ಅವರು ಅಭಿನಂದನೆ ಸಲ್ಲಿಸಿದರು. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುರಳೀಧರ್ ಅವರು ವರ್ಗಾವಣೆಯಾಗಿದ್ದು, ಇಂದು ಸಿಬ್ಬಂದಿಯಿಂದ ಅವರಿಗೆ ಬೀಳ್ಕೊಡುಗೆ ಏರ್ಪಡಿಸಲಾಗಿತ್ತು. ಈ ವೇಳೆ ಕರ್ತವ್ಯದ ಕಾಲದಲ್ಲಿ ಸಹಕರಿಸಿದ ಎಲ್ಲರಿಗೂ ಡಿವೈಎಸ್ಪಿ ಮುರಳೀಧರ್ ಅವರು ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವರ್ಗಾವಣೆಯಾದ ಡಿವೈಎಸ್ಪಿ ಮುರಳೀಧರ್, ಕಳೆದ 2 ವರ್ಷ 7 ತಿಂಗಳಿಂದ ಚಿಂತಾಮಣಿ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನಗೆ ಚಿಂತಾಮಣಿ ಡಿವೈಎಸ್ಪಿ ಆಗಿ ಬರಲು ಅವಕಾಶ ನೀಡಿ ಇಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಲು ಸದಾ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನಿರಂತರವಾಗಿ ಸಹಕಾರ ನೀಡಿದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಈ ಹಿಂದಿನ ಎಸ್ಪಿ ಡಿಎಲ್ ನಾಗೇಶ್, ಈಗಿನ ಎಸ್ಪಿ ಕುಶಾಲ್ ಚೌಕ್ಸೆ, ಹಿಂದಿನ ಹೆಚ್ಚುವರಿ ಎಸ್ಪಿ ರಾಜ್ ಇಮಾಮ್ ಕಾಸಿಂ, ಈಗಿನ ಹೆಚ್ಚುವರಿ ಎಸ್ಪಿ ಜಗನ್ನಾಥ್ ರೈ ಸೇರಿದಂತೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗೆ, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ನಾಗರಿಕರಿಗೆ ಅವರು ಧನ್ಯವಾದ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿವಸ 12 ಮೇ 2026 ಚಿಂತಾಮಣಿ ಉಪವಿಭಾಗದಿಂದ ಟ್ರಾನ್ಸ್ಫರ್ ಆಗಿ ರಿಲೀವ್ ಆಗುತ್ತಿದೆ. ನಾನು ಕಳೆದ 2 ವರ್ಷ 7 ತಿಂಗಳಿಂದ ಚಿಂತಾಮಣಿ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ನನಗೆ ಚಿಂತಾಮಣಿ ಡಿವೈಎಸ್ಪಿ ಆಗಿ ಬರಲು ಅವಕಾಶ ನೀಡಿ ಇಲ್ಲಿ ಕರ್ತವ್ಯ ನಿರ್ವಹಿಸಲು ಪ್ರೋತ್ಸಾಹ ಮತ್ತು ಸಹಕಾರ ನೀಡಿರ್ತಕ್ಕಂಥ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನನಗೆ ಸಹಕಾರ ನೀಡಿರ್ತಕ್ಕಂಥ ಶಿಡ್ಲಘಟ್ಟ MLA ಅವರಾದ ರವಿಕುಮಾರ್ ಸಾಹೇಬರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದೇ ರೀತಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಪತ್ರಿಕಾ ಮಿತ್ರರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರತ್ಯೇಕವಾಗಿ ನಮ್ಮ ಇಲಾಖೆಯ ಈ ಹಿಂದಿನ SP ಸಾಹೇಬರಾಗಿರ್ತಕ್ಕಂಥ DL ನಾಗೇಶ್ ಸಾಹೇಬರು, ಈಗಿನ SP ಶ್ರೀ ಕುಶಲ್ ಚೌಕ್ಸೆ ಸಾಹೇಬರು, ಹಿಂದಿನ ಅಡಿಷನಲ್ SP ಶ್ರೀ ರಾಜ ಇಮಾಮ್ ಕಾಸಿಂ ಸಾಹೇಬರು, ಈಗಿನ ಅಡಿಷನಲ್ SP ಶ್ರೀ ಜಗನ್ನಾಥ್ ರೈ ಸಾಹೇಬರು, ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಇತರೆ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸಹ ನನಗೆ ಪ್ರೋತ್ಸಾಹ ನೀಡಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಗ್ರಾಮೀಣ ಬಡವರ ಮತ್ತು ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿಯುವ ಹುನ್ನಾರ ನಡೆಸಿ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯನ್ನು ವಿಬಿಜಿ ರಾಮ್ ಐ ಯೋಜನೆಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮೇ 15ರಂದು ತಾಲೂಕಿನ ಗ್ರಾಮ ಪಂಚಾಯಿತಿ ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಹೋರಾಟ ಮಾಡುವುದಾಗಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆ ಕಾರ್ಯದರ್ಶಿ ಸೋಮು ತಿಳಿಸಿದರು. ಈ ಎರಡು ಸರ್ಕಾರಗಳ ಮಧ್ಯೆ ಇವತ್ತು ಜನಸಾಮಾನ್ಯರು, ಬಡವರು, ಬಡ ರೈತರು, ಬಡ ಕೂಲಿಕಾರರು ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಸೇರಿದಂತೆ ಇತರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರ್ಮಿಕರ ಸಂಘಟನೆ ಕಾರ್ಯದರ್ಶಿ ಸೋಮು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗಿಂತ ಮೊದಲು ವಿವಿಧ ರಾಜ್ಯಗಳಲ್ಲಿ ಹಲವು ರೀತಿಯಲ್ಲಿ ಉದ್ಯೋಗದ ಯೋಜನೆಗಳು ಜಾರಿಯಾಗುತ್ತಿದ್ದವು. ಆದರೆ ಆ ಯೋಜನೆಗಳು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಇರುತ್ತಿದ್ದವು. ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಜಾರಿಯಾದಾಗ ಅದು ದೇಶಾದ್ಯಂತ ಒಂದೇ ರೀತಿಯಲ್ಲಿ ಜಾರಿಯಾಗುವಂತೆ ಉದ್ಯೋಗದ ಅವಶ್ಯಕತೆ ಇರುವವರೆಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಈ ಕಾಯ್ದೆಯನ್ನು ರೂಪಿಸಲಾಗಿತ್ತು. ಆದರೆ ಈಗ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯನ್ನು ವಿಬಿಜಿ ರಾಮ್ ಐ ಯೋಜನೆಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಬಡವರನ್ನು ಮತ್ತಷ್ಟು ಶೋಷಿತರನ್ನಾಗಿ ಮಾಡುತ್ತಿರುವುದನ್ನು ವಿರೋಧಿಸಿ ಹೋರಾಟ ಮಾಡಲಾಗುತ್ತದೆ ಎಂದರು.
ಈ ಎರಡು ಸರ್ಕಾರಗಳ ಮಧ್ಯೆ ಇವತ್ತು ಜನಸಾಮಾನ್ಯರು, ಬಡವರು, ಬಡ ರೈತರು, ಬಡ ಕೂಲಿಕಾರರು ಅವರಿಗೆ ಇವತ್ತು ನಷ್ಟ ಆಗ್ತಾ ಇರತಕ್ಕಂತ ನಾವು ಸಂದರ್ಭ ನೋಡ್ತಾ ಇದ್ದೀವಿ. ಅವರ ಹೊಟ್ಟೆ ಮೇಲೆ ಇವತ್ತು ಈ ಎರಡೂ ಸರ್ಕಾರಗಳು ಬರೆ ಇರುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸ್ಥಾಪನೆ ಮಾಡಬೇಕು, ಈ ವಿಬಿ ಕ್ರಾಂತಿ ಕಾನೂನು ರದ್ದು ಮಾಡ್ಬೇಕಂತೇಳಿ ಇವತ್ತು ಒತ್ತಾಯಿಸಿ ಎಲ್ಲಾ ಗ್ರಾಮ ಪಂಚಾಯತ್ಗಳ ಮುಂದೆ ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ರೈತ ಸಂಘ, ಕೂಲಿ ಸಂಘ, ಟ್ರೇಡ್ ಯೂನಿಯನ್ ನಾಯಕತ್ವದಲ್ಲಿ ಆ ಹೋರಾಟಕ್ಕೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಕೂಲಿಕಾರರು, ಎಲ್ಲಾ ಬಡವರು, ಎಲ್ಲಾ ದುಡಿಯುವ ಜನರು ಸಹಕಾರ ಕೊಟ್ಟು ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಇದು ನಿಮಗಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ, ಜನಪರವಾಗಿ ಜನರಿಗಾಗಿ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಚಳವಳಿ. ಈ ಚಳವಳಿಗೆ ತಾವೆಲ್ಲರೂ ಕೂಡ ಈ ಕೆಂಬಾವಟದ ಅಡಿಯಲ್ಲಿ ನಡೆಯುತ್ತಿರುವಂತಹ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಪಡಬೇಕಂತೇಳಿ ನಾವು ಈ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಪಾವಗಡ ತಾಲೂಕಿನ ನಲಿಗಾನಹಳ್ಳಿ ಸಮೀಪದ ಶ್ರೀ ಧರ್ಮಕ್ಷೇತ್ರ ಸಂಕಾಪುರದ ಶ್ರೀ ಸುವರ್ಚಲ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ನಲಿಗಾನಹಳ್ಳಿ ಸಮೀಪದ ಶ್ರೀ ಧರ್ಮಕ್ಷೇತ್ರ ಸಂಕಾಪುರದ ಶ್ರೀ ಸುವರ್ಚಲ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮರಥೋತ್ಸವದ ಹಿನ್ನೆಲೆ ಶ್ರೀ ಸುವರ್ಚಲ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ಪ್ರಾತಃ ಕಾಲ ಕಳಶ ಪೂಜೆ, ಪಂಚಾಮೃತಾಭಿಷೇಕ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮಹಾಬಲೇಶ್ವರ ಸ್ವಾಮಿ ಮತ್ತು ಶ್ರೀ ಸುವರ್ಚಲಾಂಜನೇಯ ಸ್ವಾಮಿಯವರಿಗೆ ಕ್ಷೀರದಲ್ಲಿ ಏಕದಶಾವಾರ ರುದ್ರಾಭಿಷೇಕ, ಎಲೆ ಪೂಜೆ, ಹೂವಿನ ಅಲಂಕಾರ ಮಾಡಲಾಯಿತು. ದೇವಸ್ಥಾನದ ಸಂಕೀರ್ಣದಲ್ಲಿರುವ ಔದುಂಬರ ಸಮೇತ ದತ್ತಾತ್ರೇಯ, ಆದಿತ್ಯಾಗಿ ನವಗ್ರಹ, ಆದಿಶಕ್ತಿ ಪಾರ್ವತಾಂಬ ಸಮೇತ ಮಹಾಬಲೇಶ್ವರ ಸ್ವಾಮಿ ಹಾಗೂ ಶ್ರೀ ಶಾರದಾ ದೇವಿ ಮತ್ತು ಜಗದ್ಗುರು ಶಂಕರಾಚಾರ್ಯರು ಹಾಗೂ ನಾಗದೇವತೆಗಳಿಗೆ ಅಭಿಷೇಕ ಮತ್ತು ಹೂವಿನ ಅಲಂಕಾರ ನಡೆಯಿತು. ನಂತರ ದತ್ತಾತ್ರೇಯ ಹೋಮ, ಅಶ್ವತ್ಥನಾರಾಯಣ ಹೋಮ, ಆಂಜನೇಯ ಮೂಲಮಂತ್ರ ಹೋಮ, ಆಯುಷ್ಯ ಹೋಮ, ರಂತಾಂಗ ಹೋಮ, ವಾಸ್ತು ಹೋಮ ನಡೆದವು. ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವ ಸಂಕಾಪುರ ಆಂಜನೇಯ ಸ್ವಾಮಿಯ ಕ್ಷೇತ್ರ ಧರ್ಮಕ್ಷೇತ್ರವೆಂದೇ ಹೆಸರು. ಸುಮಾರು 1950ನೇ ಇಸ್ವಿಯಲ್ಲಿ ಇಲ್ಲಿ ಆಂಜನೇಯನು ಬಯಲಲ್ಲಿದ್ದ. ಧರ್ಮಯ್ಯನವರಿಂದ ಆಂಜನೇಯನ ಪ್ರತಿನಿಧಿಸುವ ಕೂಡ ಪೂಜಾ ಕೈಂಕರ್ಯಗಳಿಂದ ಪಾಲಿಸುತ್ತಾ ಅವರ ನಿಷ್ಠೆ, ಅವರ ಅನುಷ್ಠಾನ ಇವೆಲ್ಲವಕ್ಕೂ ಕಾರಣರಾಗಿ ಅವರು ಸುಮಾರು ವಿಶೇಷವಾಗಿ ಈ ಕ್ಷೇತ್ರವು ಇಷ್ಟು ಅಭಿವೃದ್ಧಿ ಹೊಂದುವುದಕ್ಕೆ ಕಾರಣವೇ ಅವರಲ್ಲಿರುವ ಅನುಷ್ಠಾನ. ಯಾವೊಬ್ಬರೂ ಕೂಡ ಈ ಭಕ್ತಾದಿಗಳು ಇಲ್ಲಿಗೆ ಬಂದರೆ ಯಾವೊಬ್ಬ ಮನುಷ್ಯನೂ ಕೂಡ ಊಟ ಇಲ್ಲದೆ ಹೋಗ್ತಿರಲಿಲ್ಲ. 4 ಗಂಟೆಯಾದರೂ ಕೂಡ ಪ್ರಸಾದವನ್ನು ಹಾಕಿ ಕಳಿಸ್ತಿದ್ರು. ಅವರು ಕಾಲವಾಗಿ 72 ವರ್ಷಗಳಾಗಿದೆ. ಅವರ ಹಿರಿಯರ ಮಗನಾದಂಥ ಅನಿಲ್ ಕುಮಾರ್ ಅವರು ಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು ಇಲ್ಲಿ ವೈಶಾಖ ಬಹುಳ ದಶಮಿಯಂದು ಪ್ರತಿ ವರ್ಷವೂ ಕೂಡ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಅವರು ಹಾಗೂ ಅವರ ಮನೆದೇವರಾದ ಬನಶಂಕರಿಯ ಮಹಾಪ್ರಸಾದದಿಂದ ನಡೆಯುತ್ತಿದೆ. ಸುಮಾರು 4,000 ರಿಂದ 5,000 ಜನಗಳ ಭಕ್ತಾದಿಗಳ ವಿಶೇಷವಾದಂತಹ ಭೋಜನ ವ್ಯವಸ್ಥೆಯಾಗುತ್ತೆ. ಇದಕ್ಕಿಂತ ಮಹಾಕ್ಷೇತ್ರದಲ್ಲಿ ಇಲ್ಲಿ ಎಷ್ಟೋ ಭೂತ. ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ.
ಅಂಬೇಡ್ಕರ್ ಭವನದಲ್ಲಿ ಮೇ 12ರಂದು ಬೆಳಿಗ್ಗೆ ದೇವನಹಳ್ಳಿ ಶಿಬಿರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಸಿಬ್ಬಂದಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ, ನಿವೃತ್ತ ನೌಕರರಿಗೆ ಸನ್ಮಾನ, ಒಕ್ಕೂಟದ ಗುತ್ತಿಗೆ ನೌಕರರಿಗೆ ಉಡುಗೊರೆ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಮೇ 12ರಂದು ಬೆಳಿಗ್ಗೆ ದೇವನಹಳ್ಳಿ ಶಿಬಿರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಸಿಬ್ಬಂದಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಚೆಕ್ ವಿತರಣೆ, ನಿವೃತ್ತ ನೌಕರರಿಗೆ ಸನ್ಮಾನ, ಒಕ್ಕೂಟದ ಗುತ್ತಿಗೆ ನೌಕರರಿಗೆ ಉಡುಗೊರೆ ಕಾರ್ಯಕ್ರಮ ನಡೆಯಿತು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಒಕ್ಕೂಟದ ಅಭಿವೃದ್ಧಿಗೆ ಅಂತಿಮವಾಗಿ ಎಲ್ಲರ ತೀರ್ಮಾನದಂತೆ ಉತ್ತಮ ಒಕ್ಕೂಟವನ್ನಾಗಿಸಲು ಸಹಕಾರ ನೀಡಿದ ಎಲ್ಲ ನಿರ್ದೇಶಕರಿಗೆ ಅಭಿನಂದಿಸುತ್ತೇನೆ. ಯಾವುದೇ ಸಭೆಯಲ್ಲಿ ನಿರ್ದೇಶಕರು ಒತ್ತಡ ಕೊಡದೆ, ಪ್ರಶ್ನೆ ಮಾಡದೆ ಸಹಕರಿಸಿದ್ದಾರೆ. ಅಷ್ಟೇ ಪಾರದರ್ಶಕವಾಗಿ ಈ ಸಂಸ್ಥೆ ರೈತರಿಗೆ ನೇರವಾಗಿ ಹಣ ಕೊಡುವ ಕೆಲಸವನ್ನು ಮಾಡುತ್ತಿದೆ. 60 ವರ್ಷದಲ್ಲಿ ಇಂತಹ ನಿರ್ಣಯಗಳು ತೆಗೆದುಕೊಂಡಿಲ್ಲ ಎಂದು ಶ್ಲಾಘಿಸಿದರು. ಮಾಡಿ ಇವತ್ತು ಅಂತಿಮವಾಗಿ ಇವತ್ತು ನಮ್ಮ ಒಕ್ಕೂಟ ನನಗೆ ಬಹಳ ಹೆಮ್ಮೆ. ನಮ್ಮೆಲ್ಲ ನಿರ್ದೇಶಕರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೋಗಿನ ನನ್ನ ತೀರ್ಮಾನಕ್ಕೆ ಯಾರೂ ಕೂಡ ಯಾಕೆ ಅಂತ ಕೇಳಲಿಲ್ಲ, ಯಾಕೆ ಮಾಡ್ತಾ ಇದ್ದೀರಿ ಈ ಥರ ಅಂತ ಕೇಳಲಿಲ್ಲ, ಅಥವಾ ನನಗೆ ಯಾವುದೇ ವಿಚಾರಗಳಲ್ಲಿ ಒತ್ತಡವನ್ನು ಕೂಡ ಹಾಕಿಲ್ಲ. ಅಷ್ಟು ಪಾರದರ್ಶಕವಾಗಿ ಈ ಸಂಸ್ಥೆ ಇವತ್ತು ರೈತರಿಗೆ ನೇರವಾಗಿ ನಾವು ಹಣವನ್ನು ಕೊಡುವಂಥ ಕೆಲಸವನ್ನು ಇಡೀ ಇತಿಹಾಸದಲ್ಲಿ ನಮ್ಮ ಸಂಸ್ಥೆ ಹುಟ್ಟಾಕಿ 65 ವರ್ಷ ಆಗಿದೆ. 65 ವರ್ಷದಿಂದ ಯಾವತ್ತೂ ಕೂಡ ಇಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಇವತ್ತು ನಾವು ನಿಮ್ಮ ಖಾತೆಗೆ ಹಣವನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಮೂಲ್ ನಿರ್ದೇಶಕ SP ಮುನಿರಾಜು ಮಾತನಾಡಿ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆ 7 ವರ್ಷದ ಹಿಂದೆ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದು, ಆಗ ಧರಿಸಿದ್ದ ಟವಲ್ ಇವತ್ತು ಸಹ ಹಾಕಿದ್ದೇನೆ. ಆಗ ಸೋತಿರುವ ದುಃಖವಿದ್ದರೂ ಸಹ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಜೊತೆಯಲ್ಲಿ ಇದೀಗ ಅಧ್ಯಕ್ಷರಾಗಿ DK ಸುರೇಶ್ ಅವರು ಇದ್ದಾರೆ. ಇವರ ಜೊತೆಯಲ್ಲಿ ಕೆಲಸ ಮಾಡುವ ಭಾಗ್ಯ ಕೊಟ್ಟ ಎಲ್ಲ ರೈತ ಬಾಂಧವರಿಗೆ ಋಣಿಯಾಗಿರುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಚೆಕ್ ವಿತರಣೆಯನ್ನು ವಿಧಾನ ಪರಿಷತ್ ಸದಸ್ಯ S ರವಿ, BDCC ಬ್ಯಾಂಕ್ ಅಧ್ಯಕ್ಷ HN ಅಶೋಕ್ ನೆರವೇರಿಸಿದರು. ಚಿಕ್ಕಬಳ್ಳಾಪುರ ಮೆಗಾ ಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಚಿಮುಲ್ ಚಿಂತಾಮಣಿ ನಿರ್ದೇಶಕ KN ಆವುಲಪ್ಪ ನಿವಾಸಕ್ಕೆ ಭೇಟಿ ನೀಡಿ ಗೌರವಿಸಿದರು. ಅಲ್ಲದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಮೆಗಾ ಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಚಿಮುಲ್ ಚಿಂತಾಮಣಿ ನಿರ್ದೇಶಕ KN ಆವುಲಪ್ಪ ನಿವಾಸಕ್ಕೆ ಭೇಟಿ ನೀಡಿ ಗೌರವಿಸಿದರು. ಅಲ್ಲದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಮನವಿ ಸಲ್ಲಿಸಿದರು. JDS ಯುವ ಮುಖಂಡ ಜಂಗಮಪುರ ನಾರಾಯಣಮೂರ್ತಿ ನೇತೃತ್ವದಲ್ಲಿ ಮೆಗಾ ಡೇರಿ ಗುತ್ತಿಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಮನವಿ ಸಲ್ಲಿಸಿ ನಂತರ ಮಾತನಾಡಿದ ನಾರಾಯಣಮೂರ್ತಿ, ಚಿಕ್ಕಬಳ್ಳಾಪುರ ಮೆಗಾ ಡೇರಿಯ ಎಲ್ಲ ವಿಭಾಗಗಳಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಶಿಬಿರಗಳಲ್ಲಿ ದಿನಂಪ್ರತಿ ಅಂದಾಜು 300ಕ್ಕೂ ಹೆಚ್ಚಿನ ಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿರುವುದಾಗಿ ಹೇಳಿದರು. ಇವರೆಲ್ಲರೂ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದು, ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಡೇರಿಗೆ ಸ್ವತಃ ವಾಹನಗಳ ಮೂಲಕ ಪ್ರಯಾಣ ಮಾಡುತ್ತಿದ್ದಾರೆ. ಒಕ್ಕೂಟದಿಂದ ವಾಹನ ಸೌಲಭ್ಯ ಒದಗಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮಾಸಿಕ ವೇತನದಲ್ಲಿ ಜೀವನ ನಿರ್ವಹಣೆಗೆ ಕಷ್ಟಕರವಾಗಿದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಬೆಂಗಳೂರು ಡೇರಿ ಬಮೂಲ್ ನಿರ್ವಹಿಸುತ್ತಿರುವ ವಿವಿಧ ಶ್ರೇಣಿಯ ಗುತ್ತಿಗೆ ಕಾರ್ಮಿಕರು ಹಾಗೂ ಸ್ಥಾಯಿ ಕರ್ಮಚಾರಿಗಳಿಗೆ ಸರ್ಕಾರದ ಆದೇಶದ ಅನುಸಾರ ಕನಿಷ್ಠ ವೇತನ ಪರಿಷ್ಕರಿಸಿ ಆದೇಶ ಹೊರಡಿಸಿ ಪರಿಷ್ಕೃತ ದರದಂತೆ ವೇತನವನ್ನು ಗುತ್ತಿಗೆ ನೌಕರರಿಗೆ ಮಂಜೂರು ಮಾಡಿದ್ದಾರೆ ಎಂದರು. ಒಕ್ಕೂಟದ ಏಳಿಗೆಗಾಗಿ ದಿನದ 24 ಗಂಟೆ 3 ಪಾಳಿಗಳಲ್ಲಿ ಪಾರದರ್ಶಕವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಕಾರ್ಮಿಕ ಸಚಿವಾಲಯದ ಆದೇಶ ಪರಿಗಣಿಸಿ ವೇತನ ಪರಿಷ್ಕೃತ ಮಾಡಲು ಸಹಕಾರಿಯಾಗಬೇಕೆಂದು ಅವರು ಕೋರಿದರು. ಇದಕ್ಕೆ ಸ್ಪಂದಿಸಿದ ನಿರ್ದೇಶಕರು ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಕಡಿಮೆ ಅಂತ ಕೊಟ್ಟಿದ್ದಾರೆ. ಸರಿ, ಬೇರೆ ಇದರಲ್ಲಿ ಎಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಬಮೂಲಲ್ಲಿ ಆರ್ಡರ್ ಕಾಪಿನೂ ಕೊಟ್ಟಿದ್ದಾರೆ ನಮಗೆ.
ಸರಿ ಅಲ್ಲಿ ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ಒಂದು ಪಾಳಿಯಲ್ಲಿ ಚಿಮುಲಲ್ಲಿ ಇಲ್ಲಿದೆ ಡೀಟೇಲ್ಸ್ ಇದೆ. ಅದನ್ನ ನಮಗೂ ಅಷ್ಟು ಜಾಸ್ತಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲೇನು ತಪ್ಪಿಲ್ಲ ಕೇಳೋದ್ರಲ್ಲಿ. ಇದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ. ಪಟ್ಟು ಆದಷ್ಟು ಅವರಿಗೆ ಹೆಚ್ಚಿಗೆ ಅನುಕೂಲ ಆಗಂಗೆ ಮಾಡ್ಕೊಳ್ಳೋಣ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ನಾಳೆ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ ಒಕ್ಕಲಿಗರ ಸಂಘದಿಂದ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣ. ವರ್ಗಾವಣೆಯಾದ ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಚಿಂತಾಮಣಿ ಉಪವಿಭಾಗದಿಂದ ವರ್ಗಾವಣೆಯಾದ ಡಿವೈಎಸ್ಪಿ ಮುರಳೀಧರ್ ಕರ್ತವ್ಯದ ವೇಳೆ ಸಹಕರಿಸಿದವರಿಗೆ ಅಭಿನಂದನೆ ಸಲ್ಲಿಸಿದ ಅಧಿಕಾರಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.